ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಕುಚ್ಚಿಗೆ ವರ್ಕ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ, ನಾನು ಸೀರೆಗೆ ಕುಚ್ಚನ್ನ ಈ ರೀತಿ ವರ್ಕ್ನ ಮಾಡಿರೋದನ್ನ ವೀಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ನೀವು ಕಮೆಂಟ್ ಮಾಡಿದ್ರಿ ಯಾವ ರೀತಿ ಮಾಡ್ತೀರಾ ನಮಗೆ ತೋರಿಸ್ಕೊಡಿ ಅಂತ. ನನಗೆ ತುಂಬ ದಿನ ಆಯಿತು ಕಮೆಂಟ್ ಮಾಡಿ, ನನಗೆ ವೀಡಿಯೋ ಮಾಡಿ ಹಾಕೋದಕ್ಕೆ ಫ್ರೀ ಆಗಲಿಲ್ಲ. ಇವತ್ತಿನ ವೀಡಿಯೋದಲ್ಲಿ ಫ್ರೀ ಮಾಡಿಕೊಂಡು ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಇದನ್ನು ನಾನು ಯಾವ ರೀತಿ ಸೆಟ್ ಮಾಡ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ಕೊತೀನಿ ಅದನ್ನು ತೋರಿಸ್ತಿದ್ದೀನಿ ನೋಡಿ. ಮೊದಲಿಗೆ ಈ ರೀತಿ ಒಂದು 3 ಪೀಸ್ನ ಅದಕ್ಕೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಒಂದು 3 ಪೀಸ್ನ ಇಟ್ಕೊಂಡಿದ್ದೀನಿ. ಈ 3 ಪೀಸ್ನ ನಾನು ಅದಕ್ಕೆ ಸ್ಟಿಚ್ ಹಾಕೋಬೇಕು. ಮೊದಲಿಗೆ ತುದಿಗೆ ಒಂದು ಹೊಲಿಗೆ ಹಾಕೋಬೇಕು ನೋಡಿ. ತುದಿಗೆ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋಬೇಕು. ಆದಷ್ಟು ಹೊಲಿಗೆನ ದೊಡ್ಡ ಹೊಲಿಗೆನ ಮಾಡ್ಕೋಬೇಕು, ಏಕೆಂದರೆ ಇದು ವರ್ಕ್ ಮಾಡಾದಮೇಲೆ ಬಿಚ್ಚಬೇಕಾಗತ್ತೆ. ಅದಕ್ಕೋಸ್ಕರ ದೊಡ್ಡ ಹೊಲಿಗೆನ ಹಾಕ್ಕೊಂಡು ಆದಷ್ಟು ತುದಿಗೆ ಹೊಲಿಗೆನ ಹಾಕೋಬೇಕು. ಆದಷ್ಟು ತುದಿಗೆ ಹೊಲಿಗೆ ಹಾಕ್ಕೊಂಡು ದೊಡ್ಡ ಹೊಲಿಗೆನ ಹಾಕೋಬೇಕು. ಇದನ್ನು ನಾವು ಮಿಷಿನಲ್ಲಿ ವರ್ಕ್ ಎಲ್ಲ ಮಾಡಾದಮೇಲೆ ಈ ಎಕ್ಸ್ಟ್ರಾ ಕೊಟ್ಕೊಂಡಿರೋ ಬಟ್ಟೆನೆಲ್ಲ ತೆಗಿಬೇಕಾಗತ್ತೆ. ಅದಕ್ಕೋಸ್ಕರ ದೊಡ್ಡ ಹೊಲಿಗೆನ ಹಾಕ್ಕೊಂಡು ಈಗ ಮೊದಲಿಗೆ ನಾನು ತುದಿಗೆ ಕೊಟ್ಕೋತಿದ್ದೀನಿ. ಸೆರಗಿನ ಕಡೆಗೆ ತುದಿಗೆ ಕೊಟ್ಕೋತಿದ್ದೀನಿ ಈ ಬಟ್ಟೆನ. ಯಾರೆಲ್ಲ ದಯವಿಟ್ಟು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆದಷ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ನನಗೆ ತುಂಬ ದಿನ ಆಯಿತು ಕೇಳಿ, ನನಗೆ ವೀಡಿಯೋ ಮಾಡಿ ಹಾಕೋಷ್ಟು ಫ್ರೀ ಇರಲಿಲ್ಲ. ಇವತ್ತು ಆಗ್ತಿದ್ದೆ, ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ತುದಿಗೆ ಕೊಟ್ಕೊಂಡಿದ್ದೀನಿ, ಇವಾಗ ಆ ಕಡೆ ಈ ಕಡೆ ಕೊಟ್ಕೋತಿದ್ದೀನಿ. ಉಲ್ಟಾನ ಇಟ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ನೋಡಿ. ಕೂಳೆ ಎಲ್ಲ ಉಲ್ಟಾ ಕಡೆ ಬರಬೇಕು, ಸೀದಾ ಕಡೆ ಬರಬಾರ್ದು ಕೂಳೆ ಎಲ್ಲ. ಆ ರೀತಿ ಇಟ್ಕೊಂಡು ಸ್ಟಿಚ್ನ ಹಾಕೋಬೇಕು. ಆದಷ್ಟು ತುದಿಗೆನೆ ನಾವು ಹೊಲಿಗೆನ ಹಾಕೋಬೇಕು. ಮೂರು ಸೈಡು ಕೂಡ ತುದಿಗೆನೆ ಹೊಲಿಗೆನ ಹಾಕೋಬೇಕು ನಾವು. ಈ ರೀತಿ ನಾವು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿ ಕುಚ್ಚು ಕಟ್ಕೊಟ್ರೆ ಎಕ್ಸ್ಟ್ರಾ ಅಮೌಂಟು ಕೂಡ ತೊಗೋಬೋದು, ಮತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇತ್ತೀಚೆಗೆ ನಾನು ತುಂಬ ಸೀರೆಗಳನ್ನ ಮಾಡಿದೆ, ಆದರೆ ನನಗೆ ವೀಡಿಯೋ ಮಾಡಿ ಹಾಕೋದಕ್ಕಾಗಲಿಲ್ಲ. ಇವಾಗ ನಾನು ವೀಡಿಯೋ ಮಾಡ್ತಿದ್ದೀನಿ ನಿಮಗೋಸ್ಕರ. ಎಷ್ಟೋ ಜನಕ್ಕೆ ಹೊಸ್ದಾಗಿ ತಗೊಂಡಿರೋಂಥವ್ರಿಗೆ ಗೊತ್ತಿರಲ್ಲ, ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ. ನನಗೂ ಇತ್ತೀಚೆಗೆ ಇದೆಲ್ಲ ಗೊತ್ತಾಗಿದ್ದು. ಅದಕ್ಕೋಸ್ಕರ ಹೊಸ್ದಾಗಿ ಮಿಷಿನ್ನ ತಗೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ. ಇವಾಗ ಈ ಕಡೆ ಸೈಡು ಇನ್ನೊಂದು ಬಟ್ಟೆನ ಕೊಟ್ಕೋತಿದ್ದೀನಿ. 3 ಸೈಡು ಬಟ್ಟೆನ ಕೊಟ್ಕೋಬೇಕು. ಆದಷ್ಟು ತುದಿಗೆ ಹೊಲಿಗೆನ ಹಾಕೋಬೇಕು. ಈ ರೀತಿ ಎಲ್ಲ ಸ್ಟಿಚ್ ಹಾಕೊಂಡ್ಮೇಲೆ ನಾನು ಕಂಪ್ಯೂಟರ್ ಮಿಷಿನ್ಗೆ ಇದನ್ನು ಫಿಟ್ ಮಾಡ್ತೀನಿ ನೋಡಿ. ಇವಾಗ ಸ್ಟಿಚ್ ಎಲ್ಲ ಹಾಕ್ಕೊಂಡಿದ್ದೀನಿ. 3 ಕಡೆ ಆ ಬಟ್ಟೆನ ನಾನು ಸೇರಿಸ್ಕೊಂಡಿದ್ದೀನಿ. 3 ಬಟ್ಟೆನ ನೋಡಿ, ಈ ಕಡೆ ಆ ಕಡೆ ಮತ್ತು ಮುಂದೆ 3 ಕಡೆ ಬಟ್ಟೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದು ಎಷ್ಟು ಉದ್ದ ಇದೆ, ಸೀರೆ ಲೆಂತು ಎಷ್ಟಿದೆ ಅಂತ ಟೇಪಲ್ಲಿ ಅಳತೆ ಮಾಡ್ಕೋತೀನಿ. ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು 3 ಭಾಗ ಮಾಡ್ಕೋತೀನಿ. ಆದಷ್ಟು ಸೀರೆ ಉದ್ದ 45, 46 ಇಷ್ಟರಲ್ಲೇ ಬರುತ್ತೆ. ನಾನು ಇತ್ತೀಚೆಗೆ ಮಾರ್ಕ್ ಮಾಡಿದಾಗೆ ಅಷ್ಟೇ ಬರೋದು, ಅದಕ್ಕಿಂತ ಉದ್ದ ಬಂದಿದ್ದು ನೋಡಿಲ್ಲ ನಾನು. ಇವಾಗ ಇದಕ್ಕೆ 15 ಕಾಲಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ. ಇಷ್ಟುದ್ದ ಬರುತ್ತೆ ನೋಡಿ, 46 ಇದೆ. ಇವಾಗ ನಾನು ಇದನ್ನು ಮಾರ್ಕ್ ಮಾಡ್ಕೋತೀನಿ. 3 ಭಾಗ ಮಾಡಿಕೊಂಡು ಮಾರ್ಕ್ನ ಮಾಡ್ಕೋತೀನಿ. 3 ಭಾಗಕ್ಕೂ ನಾನು ಒಂದೊಂದು ಮಾರ್ಕ್ನ ಮಾಡ್ಕೋತೀನಿ ನೀಟಾಗಿ. ವರ್ಕ್ ಮಾಡೋದಕ್ಕೆ ಮುಂಚೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ದಪ್ಪ ಸಣ್ಣ ಆಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ನ ಮಾಡ್ಕೋತೀನಿ. ಆದಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಾವು ಸಿಸ್ಟಮಲ್ಲಿ ಇಷ್ಟು ಇಂಚಿಗೆ ಅಂತಲೇ ನಾವು ಸಿಸ್ಟಮಲ್ಲಿ ಅದನ್ನು ದಪ್ಪ ಸಣ್ಣ ಮಾಡ್ಕೋಬೋದು. ಆದಷ್ಟು ಸ್ಲೀವ್ಸ್ ಡಿಸೈನ್ನ ನಾನು ಈ ಕುಚ್ಚಿಗೆ ಹಾಕೋದ್ರಿಂದ, ನಾನು ಕುಚ್ಚಿಗೆ ಅಂತಲೇ ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ ಇನ್ನೂ. ಸ್ಲೀವ್ಸಿಗೆ ಇರುವಂಥ ಕಟ್ ವರ್ಕ್ ಡಿಸೈನ್ನೇ ನಾನು ಕುಚ್ಚಿಗೆ ಹಾಕ್ತಿದ್ದೀನಿ. ಈ ರೀತಿ ನೋಡಿ ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲದೂ ಕೂಡ ನೀಟಾಗಿ ಫ್ರೇಮ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಫ್ರೇಮಿಂದ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ಫಿಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾವು ಕೊಟ್ಕೊಂಡಿರುವಂಥ ಎಕ್ಸ್ಟ್ರಾ ಬಟ್ಟೆನೂ ಕೂಡ ಬರೋ ರೀತಿ ನೋಡಿ. ಈ ರೀತಿ ಸೀರೆನೆಲ್ಲ ನೀಟಾಗಿ ನರ್ಗೆ ಹಿಡಿದು ಒಂದು ಕಡೆ ಫ್ರೇಮಿಂದ ಆ ಕಡೆಗೆ ಹಾಕ್ಕೊಂಡು ಈ ಕಡೆ ನೀಟಾಗಿ ಫಿಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕೂಡ ಫ್ರೀ ಬಿಡಬಾರ್ದು, ನೀಟಾಗಿ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡಿಕೊಂಡು ನೋಡಿ, ಈ ಡಿಸೈನ್ ನಾನು ಚಾಯ್ಸ್ ಮಾಡಿದ್ದೀನಿ. ನನಗೆ ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಮಾಡ್ಕೋತೀನಿ. ಮೊದಲಿಗೆ ನೋಡಿ, ಈ ರೀತಿ ರೊಟೇಟ್ ಮಾಡಿಕೊಂಡೆ ನನಗೆ ಯಾವ ರೀತಿ ಬೇಕೋ ಆ ರೀತಿ. ಮೊದಲಿಗೆ ನನಗೆ ಯಾವ ಕಲರ್ಸ್ ಬೇಕು, ನಾನು ಯಾವುದು ಸೀರೆ ಕಲರ್ ಯಾವುದು ಮತ್ತು ಅದಕ್ಕೆ ಬಂದಿರುವಂಥ ಜೆರಿ ಕಲರ್ ಯಾವುದು ಅದನ್ನು ಕೊಟ್ಕೋತೀನಿ. ಗೋಲ್ಡು ಕಲರ್ ಜೆರಿ ಮತ್ತು ಸೀರೆ ಕಲರ್ ಎರಡೂ ಕೂಡ ಕೊಟ್ಕೊಂಡೆ ನೋಡಿ. ಫ್ರೇಮ್ ಸರ್ಟ್ನ ಕೊಡ್ತೀನಿ. ಮೊದಲಿಗೆ ನಾನು ಎಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಇದೆಯಾ ಅಂತ ಫ್ರೇಮ್ ಸರ್ಚ್ನ ಕೊಡ್ತಿದ್ದೀನಿ. ಫ್ರೇಮ್ ಸರ್ಚಿಗೆ ಕಡಿಮೆ ಬಂತು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಜಾಸ್ತಿ ಬಂತು ಅಂದರೆ ಸ್ವಲ್ಪ ಲೆಂತ್ನ ಕಡಿಮೆ ಮಾಡ್ಕೋತೀನಿ. ಆ ರೀತಿ ಮಾಡ್ಕೋತೀನಿ ನೋಡಿ. ಕರೆಕ್ಟಾಗಿ ಬಂತಾ ಅಂತ ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ ಬಂದಿದೆ. ಇವಾಗ ಸಾಕು ನನಗೆ. ನಾನು ಎಷ್ಟು 3 ಭಾಗನ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಕರೆಕ್ಟಾಗಿ ಬಂತು ನೋಡಿ. ಇವಾಗ ಆನ್ ಮಾಡಿದೆ.
ಸಿಸ್ಟಮಲ್ಲಿ ನಾವು ಸೆಟ್ ಮಾಡ್ಕೋಬೇಕು ಎಷ್ಟು ಬೇಕು ಅಂತ. ಅಲ್ಲಿರುತ್ತೆ 100, 150, 180 ಈ ರೀತಿ ಇರುತ್ತೆ. ನಿಮ್ಗೆ ಎಷ್ಟು ಬೇಕು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ ಎಷ್ಟು ಬೇಕು ಅಂತ ನೀವು ಒಂದು ಸಲ ಅಳತೆನ ಫ್ರೇಮ್ಸರ್ಸ್ನ ಕೊಟ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಆಯಿತು. ನಾನು ಆವಾಗಲೇ ಹೇಳ್ದಾಗೆ ಕುಚ್ಚಿಗೆ ಅಂತ ನಾನು ಯಾವುದೇ ರೀತಿ ಡಿಸೈನ್ ಮಾಡಿಸ್ಕೊಂಡಿಲ್ಲ. ಸ್ಲೀವ್ಸಿಗೆ ಬಂದಿರುವಂಥ ಡಿಸೈನ್ನೇ ನಾನು ಈ ರೀತಿ ಮಾಡ್ಕೊಂಡು ಹಾಕ್ಕೊಂಡು ಕುಚ್ಚು ಕಟ್ಕೋತಿದ್ದೀನಿ. ನೋಡಿ ಈ ರೀತಿ ಆಗಿದೆ. ಈ ರೀತಿ ಒಂದು ಇದು 3 ಭಾಗ ಮಾಡ್ಕೊಂಡಿದ್ದೆ. ಈಗ ಒಂದು ಕಂಪ್ಲೀಟ್ ಆಗಿದೆ ಈ ಡಿಸೈನ್. ಇವಾಗ ಒಂದು ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದನ್ನ ನಾನು ಹಾಕ್ತೀನಿ. ಇವಾಗ ಒಂದು ಸಲ ಸೀರೆನ ಪಿಟ್ ಮಾಡಿದ್ರೆ 2 ಭಾಗ ಮಾಡ್ಕೋಬೋದು. ಇನ್ನೊಂದು ಸಲ ಆ ಸೀರೆನ ಎಳೆದು ಪಿಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿಂದ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಬರುತ್ತಾ ಕರೆಕ್ಟಾಗಿ ಅಂತ ನೋಡ್ಕೋತೀನಿ. ನೋಡಿ ಇವಾಗ ನೆಕ್ಸ್ಟ್ ಇನ್ನೊಂದು ಸಲ ಕರೆಕ್ಟಾಗಿ ಬಂತ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಇನ್ನೊಂದು ಭಾಗನ ಮಾಡೋದಕ್ಕೆ ಹಾಕ್ತಿದ್ದೀನಿ. ಅಲ್ಲಿಂದನೇ ಕರೆಕ್ಟಾಗಿ ನಾವೇನು ವರ್ಕ್ ನಿಂತಿದೆ ಅಲ್ಲಿಗೆ ಪಾಯಿಂಟ್ನ ಕೂರಿಸ್ಕೋಬೇಕು. ಅಲ್ಲಿಗೆ ಕೂರಿಸ್ಕೊಂಡು ನೋಡಿ ಇವಾಗ ಕರೆಕ್ಟಾಗಿ ಬಂತು. ಮೊದಲು ಕಡಿಮೆ ಬಂತು, ಇವಾಗ ಸ್ವಲ್ಪ ಲೆಂತ್ನ ಜಾಸ್ತಿ ಮಾಡಿಕೊಂಡೆ. ನಾನು 125 ಮಾಡ್ಕೊಂಡಿದ್ದೆ, ಅದು ಕಡಿಮೆ ಅಂತ ಅನ್ನಿಸ್ತು. ಇವಾಗ 128 ಮಾಡಿಕೊಂಡೆ, ಅದು ಸರಿ ಬಂತು. ನೋಡಿ ಇವಾಗ ನಾನು ಎಲ್ಲಿ ಲಾಸ್ಟ್ ನಿಲ್ಲಿಸಿದ್ದೀನಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದನೇ ಜೊಂಟೆ ಆಗುತ್ತೆ, ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಅದು ಗ್ಯಾಪ್ ಬಿಟ್ಟು ಮಾಡಿದ್ದೀವಿ ಅಂತಲೂ ಒಂದು ಸಲ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿಗೆ ಕರೆಕ್ಟಾಗಿ ಬಂದು ಕೂರುತ್ತೆ. ನಾವು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲ ಅದಕ್ಕೆ ಸೀಯೋದಕ್ಕೆ ಬರುತ್ತೆ ಕರೆಂಟಿಗೆ ಹಾಕ್ಕೊಂಡು, ಅದನ್ನು ಮಾಡ್ಕೊಂಡಾರು ನಾವು ಕುಚ್ಚನ್ನ ಕಟ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತುಂಬ ಜನಕ್ಕೆ ಇತ್ತೀಚೆಗೆ ಇದೇ ರೀತಿ ಮಾಡಿಕೊಡ್ತೀನಿ. ಕ್ರೋಸ ಕುಚ್ಚನ್ನ ಬೇರೆ ಕಡೆ ಕಟ್ಟಿಸಿ ಕೊಡ್ತಿದ್ದೆ. ನಂಗೆ ಕ್ರೋಸ ಕುಚ್ಚೆಲ್ಲ ಕಟ್ತಿರ್ಲಿಲ್ಲ, ಮಾಮೂಲಿ ನಾರ್ಮಲ್ ಬೇಬಿ ಕುಚ್ಚು ಮತ್ತು ಬೀಡ್ಸ್ ಹಾಕಿ ಕಟ್ಟುವಂಥದ್ದೆಲ್ಲ ಕಟ್ತಿದ್ದೆ. ಅದೇ ಕ್ರೋಸ ಕುಚ್ಚನ್ನ ನಾನು ಕಟ್ತಿರ್ಲಿಲ್ಲ, ಬೇರೆ ಕಡೆ ಕಟ್ಸಿ ಕೊಡ್ತಿದ್ದೆ. ಇವಾಗ ಈ ಮಿಷಿನ್ನ ತೊಗೊಂಡ್ಮೇಲೆ ಇದು ನನಗೆ ಗೊತ್ತಾದ ಮೇಲೆ ಈ ರೀತಿಯೇ ಕಟ್ಕೊಡ್ತೀನಿ. 400, 500 ಈ ರೀತಿ ನನಗೆ ಯಾವ ರೀತಿ ಡಿಸೈನ್ ಸೂಟ್ ಆಗುತ್ತೆ ಅಷ್ಟು ಅಮೌಂಟ್ನ ತೊಗೋತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕಸ್ಟಮರ್ಗಳು ಕೂಡ ತುಂಬ ಇಷ್ಟಪಡ್ತಾರೆ. ಇನ್ನೊಂದಷ್ಟು ಡಿಸೈನ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಇರುವಂಥ ಡಿಸೈನ್ನ ಹಾಕಿ ಚೆನ್ನಾಗಿ ಒಂದಷ್ಟು ನನಗೂ ಅನುಭವ ಆಗುತ್ತೆ ಮತ್ತು ಒಂದಷ್ಟು ಕಸ್ಟಮರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದಮೇಲೆ ಅದಕ್ಕೆಲ್ಲ ಬಂಡವಾಳ ಹಾಕಿ ಡಿಸೈನ್ನ ಮಾಡಿಸ್ಕೊಳ್ಳೋಣ, ಡಿಸೈನ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಸ್ಲೀವ್ಸ್ ಡಿಸೈನ್ನೇ ಈ ರೀತಿ ಮಾಡಿಕೊಂಡು 3 ಭಾಗ ಮಾಡಿಕೊಂಡು ಅದನ್ನು ಲೆಂತು ಉದ್ದನೆಲ್ಲ ಅಗಲನೆಲ್ಲ ಹಾಕ್ಕೊಂಡು ಹಾಕೋತಿದ್ದೀನಿ. ಇದು ನೋಡಿ, ಇದು ಕರೆಂಟಿಗೆ ಹಾಕ್ಕೊಂಡು ಇದರಲ್ಲಿ ಸೀಬೇಕು ನಾವು. ಕರೆಂಟಿಗೆ ಇದನ್ನು ಹಾಕ್ಕೊಂಡು ಇದರಲ್ಲಿ ನಾನು ಇವಾಗ ಸೀತೀನಿ ನೀಟಾಗಿ. ಟೇಬಲ್ ಮೇಲೆ ನಾನು ಮಾಡಿರುವಂಥದ್ದನ್ನು ಹಾಸ್ಕೊಂಡು ನೋಡಿ ಈ ರೀತಿ ಟೇಬಲ್ ಮೇಲೆ ಹಾಸ್ಕೊಂಡು ಅದು ಜಗ್ಗಾಡಬಾರ್ದು ಅಂತ ಈ ರೀತಿ ದಾರದ ಬಾಕ್ಸನ್ನೆಲ್ಲ ಅದ್ರ ಮೇಲೆ ಇಟ್ಕೊಂಡು ಸೀತಿದ್ದೀನಿ. ನಾನು ಏನು ವರ್ಕ್ ಮಾಡಿದ್ದೀನಿ ಅದಕ್ಕೆ ಸೀಬಾರ್ದು ಸ್ವಲ್ಪನೂ ಕೂಡ ಇಲ್ಲ, ಅದು ಬಿಟ್ಟೋಗ್ಬಿಡುತ್ತೆ. ಅದರಿಂದ ಪಕ್ಕನೇ ಸ್ವಲ್ಪನೇ ನೀಟಾಗಿ ಸೀಕೊಂಡು ಬರ್ತಿದ್ದೀನಿ. ಅದನ್ನು ಇಟ್ಕೊಂಡ್ರೆ ಅದೇ ನೀಟಾಗಿ ಆಗುತ್ತೆ. ಸ್ವಲ್ಪ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟದ ಉಳಿದಿದ್ರೆ ಅದನ್ನು ಇನ್ನೊಂದು ಸಲ ಬೇಕಾದರೆ ನೀವು ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ಉಳಿದಿರೋ ಹಾಗೇ ಈ ರೀತಿ ನೀಟಾಗಿ ಯಾವ ರೀತಿ ವರ್ಕ್ ಮಾಡಿದೆ ಆ ರೀತಿ ನೀಟಾಗಿ ಇಟ್ಕೋಬೇಕು. ಆವಾಗ ಅದೇ ನೀಟಾಗಿ ಬರುತ್ತೆ. ಸ್ವಲ್ಪ ಏನಾದರೂ ಉಳಿದ್ರೆ ನೀವು ತಿರ್ಗಿ ಇನ್ನೊಂದು ಸಲ ಎಲ್ಲೆಲ್ಲಿ ಉಳಿದಿದೆ ಅಲ್ಲಲ್ಲಿ ಸ್ವಲ್ಪ ಹಿಡಿದ್ರೆ ಅದೇ ಸೀಕೊಂಡಾಗ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕುಚ್ಚು ಕಟ್ಟಿದ್ದೀನಿ, ಈ ಸೀರೆಗೆಲ್ಲ ಬ್ಲೌಸಿಗೆಲ್ಲ ವರ್ಕ್ ಮಾಡಿದ್ದೀನಿ, ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ. ಎಷ್ಟೋ ಜನ ಕಂಪ್ಯೂಟರ್ ಮಿಷಿನ್ನ ಇತ್ತೀಚೆಗೆ ತೊಗೊಂಡಿದ್ದೀರಾ, ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನನಗೂ ಈ 1.5 ವರ್ಷ ಆಯಿತು, ಜನವರಿ ಗೆ 1 ವರ್ಷ ಆಯಿತು ನಾನು ಮಿಷಿನ್ನ ತೊಗೊಂಡು. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಗೊತ್ತಿರಲಿಲ್ಲ. ಮಾಡ್ಬೋದು ಈ ರೀತಿ ಕುಚ್ಚಿಗೆ ಅಂತ 6 ತಿಂಗಳು ಆದಮೇಲೆ ನಾನು ಫೋನಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ನೋಡಿದ್ದೆ. ಆದರೆ ನಾನು ಯಾವತ್ತೂ ಮಾಡಿರಲಿಲ್ಲ. ನಾನು ಕೂಡ ಇತ್ತೀಚೆಗೆ ಈಗ ಒಂದು 2-3 ತಿಂಗಳಿಂದ ಈ ರೀತಿ ಪ್ರಯತ್ನ ಪಟ್ಟೆ. ನನಗೂ ಕೂಡ ಈ ರೀತಿ ಪ್ರಯತ್ನ ಪಡೋದಕ್ಕೂ ಕೂಡ ಫ್ರೀ ಇರಲಿಲ್ಲ, ಅಷ್ಟು ಕೆಲಸ ಇತ್ತು ಕಂಪ್ಯೂಟರ್ ಮಿಷಿನ್ನ ತೊಗೊಂಡ್ಮೇಲೆ. ಇವಾಗ ಇತ್ತೀಚೆಗೆ ಫ್ರೀ ಮಾಡಿಕೊಂಡು ಈ ರೀತಿ ನಾನು ಕೂಡ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಹೊರಗಡೆ ಕೊಟ್ಟಾಗ ಕೆಲವೊಬ್ಬರು ಲೇಟ್ ಮಾಡ್ತಾರೆ, ಕ್ರೋಸ ಕುಚ್ಚಿಗೆಲ್ಲ ಕೊಟ್ಟಾಗ ನಮ್ಮ ಟೈಮಿಗೆ ಅವ್ರು ಕೊಡಲ್ಲ, ಅವ್ರ ಟೈಮಿಗೆ ನಾವು ಇದು ಮಾಡೋಕ್ಕಾಗಲ್ಲ, ಆ ರೀತಿ ಎಲ್ಲ ಆಗುತ್ತೆ. ಈ ರೀತಿ ಮಿಷಿನ್ ಇಟ್ಕೊಂಡ್ರೆ ಬ್ಲೌಸು ಕೂಡ ನಮ್ಮ ಹತ್ರನೇ ಕೊಡ್ತಾರೆ, ಸೀರೆನೂ ಕೂಡ ನಮ್ಮ ಹತ್ರನೇ ಕೊಡ್ತಾರೆ, ಎಲ್ಲದೂ ಕೂಡ ನಾವೇ ಫುಲ್ ಫಿನಿಶಿಂಗ್ ಮಾಡಿಕೊಡ್ಬೋದು. ನೋಡಿ ಈ ರೀತಿ ಸಣ್ಣ ಪುಟ್ಟದು ಉಳಿದಿರುತ್ತಲ್ಲ ಅದನ್ನು ಇನ್ನೊಂದು ಸಲ ನೀವು ಎಲ್ಲೆಲ್ಲಿದೆ ಎಕ್ಸ್ಟ್ರಾ ಬಟ್ಟೆ ಎಲ್ಲೆಲ್ಲಿದೆ ಅಲ್ಲಿಗೆ ಸ್ವಲ್ಪ ಇಟ್ಕೊಂಡ್ರೆ ಅದು ಕೂಡ ರಿಮೂವ್ ಆಗುತ್ತೆ, ನೀಟಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ವರ್ಕ್ ಮಾಡಿರೋದು ಎಲ್ಲೂ ಕೂಡ ಅಷ್ಟು ಇದಾಗಿಲ್ಲ, ಸ್ವಲ್ಪನೂ ಬಟ್ಟೆ ಬಿಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಆದಷ್ಟು ನಾವು ಜರಿ ಮೇಲೆ ಹಿಡಿಬಾರ್ದು. ಜರಿ ಮೇಲೆ ಹಿಡಿದ್ರೆ ಸ್ವಲ್ಪ ಎಲ್ಲಾದರೂ ಒಂದು ಜರಿ ಹೋದ್ರೂ ಕೂಡ ಅದು ಹೊರ್ಟೋಗ್ಬಿಡುತ್ತೆ. ಜರಿ ಮೇಲೆ ಹಿಡಿಬಾರ್ದು, ಆದಷ್ಟು ಸ್ವಲ್ಪನೇ ನಿಧಾನಕ್ಕೆ ಹಿಡಿಬೇಕಾಗತ್ತೆ ಅದನ್ನು. ನೋಡಿ ಇವಾಗ ಫಸ್ಟಿಗೆ ಆ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಸಣ್ಣ ಪುಟ್ಟ ಇರೋದಕ್ಕೆ
ಸಣ್ಣ ಪುಟ್ಟದನ್ನೆಲ್ಲ ಇನ್ನೊಂದು ಸಲ ನಾವು ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊತಿದ್ದೀನಿ. ಆದಷ್ಟು ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಕುಚ್ಚೆಲ್ಲ ಹಾಕಿದ್ದೀನಿ. ಮತ್ತು ಮೇಲ್ಗಡೆ ವರ್ಕ್ ಮಾಡಿರೋದು ಥ್ರೆಡ್ ಎಲ್ಲ ಕಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮುಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಕಟ್ಟಿದ್ದೀನಿ ಇದಕ್ಕೆ ಕುಚ್ಚು ಮತ್ತು ಇದ್ರ ಜೊತೆಗೆ ಇನ್ನೊಂದು ಕೂಡ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.